ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಟು ವೀಕ್ 5 ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ವಿಡಿಯೋ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ನೀವು ಇಲ್ಲಿ ತನಕ ಏನೇನು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಕಲ್ತ್ರಿ ಅಂತ ಇಫ್ ಯು ಗೋ ಬ್ಯಾಕ್ ಟು ಆ್ಯಂಡ್ ಸಿ ಮೈ ವಿಡಿಯೋಸ್ ವೇರ್ ಯು ಹ್ಯಾವ್ ಲರ್ನ್ಡ್ ಅಬೌಟ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಇಂಟ್ರೊಡಕ್ಷನ್, ಫೀಚರ್ಸ್, ಮೆರಿಟ್ಸ್, ಡಿಮೆರಿಟ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸಸ್. ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಏನು ಕಂಪ್ಲೀಟ್ ಪ್ರೋಸೆಸ್ ಸ್ಟಾರ್ಟಿಂಗ್ ಫ್ರಮ್ ಕ್ಯಾಡ್ ಮಾಡಲಿಂದ ಹಿಡಿದು ಪೋಸ್ಟ್ ಪ್ರೊಸೆಸಿಂಗ್ ಇನ್ಸ್ಪೆಕ್ಷನ್ ತನಕ ಯಾವ್ಯಾವ ಥರ ಸ್ಟೆಪ್ಸ್ನ ಫಾಲೋ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಲ್ತ್ಕೊಂಡಿದ್ದೀರಿ. ಮತ್ತು ಯಾವ್ಯಾವ ಟೆಕ್ನಾಲಜೀಸ್ ಇದೆ ಲೈಕ್ FDM, SLA, SLS. ಸೊ ವಿ ಹ್ಯಾವ್ ಸೋ ಮೆನಿ ಟೆಕ್ನಾಲಜೀಸ್. ಅದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಬ್ರೀಫಾಗಿ ಕಲ್ತ್ಕೊಂಡಿದ್ದೀರಿ. ಆ್ಯಂಡ್ FDM ಮಿಷಿನ್ದು ಕಂಪ್ಲೀಟ್ ವರ್ಕಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ನು ಯಾವ ಥರ ವರ್ಕ್ ಮಾಡ್ತಾರೆ, ಹೆಂಗೆ ವರ್ಕ್ ಆಗುತ್ತೆ, ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆನೂ ತಿಳ್ಕೊಂಡಿದ್ದೀರಾ. ಅಗೈನ್ SLA ಪ್ರಿಂಟರ್ ಕೂಡ ಪ್ರೀವಿಯಸ್ ವೀಡಿಯೋದಲ್ಲಿ ತಿಳ್ಕೊಂಡಿದ್ದೀರಿ. ಈ ಒಂದು ವೀಡಿಯೋದಲ್ಲಿ ಸೆಲೆಕ್ಟಿವ್ ಲೇಸರ್ ಸಿಂಟರಿಂಗ್ ಅದರದ್ದು ಕನ್ಸ್ಟ್ರಕ್ಷನ್, ವರ್ಕಿಂಗ್, ಮೆಟೀರಿಯಲ್ಸು ಮತ್ತು ವರ್ಚುವಲ್ ಲ್ಯಾಬ್ ಸಿಮ್ಯುಲೇಷನ್ ಬಗ್ಗೆ ತಿಳ್ಕೊತೀರಾ. ಆ್ಯಂಡ್ ಲೇಟರ್ ಆನ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಹೌ ಟು ಕ್ರಿಯೇಟ್ ಎ ಕಾಂಪೋನೆಂಟ್ ಯೂಸಿಂಗ್ 3D ಪ್ರಿಂಟರ್ಸ್. ಸೊ ವಾಟ್ ಯು ಮೀನ್ ಬೈ SLS ಲೇಸರ್ SLS 3D ಪ್ರಿಂಟರ್. SLS ಅಂತಂದರೆ ಸೆಲೆಕ್ಟಿವ್ ಲೇಸರ್ ಸಿಂಟರಿಂಗ್ ಅಂತ. ಏನು ಇದರಲ್ಲಿ ಯಾವ ಥರ ವರ್ಕ್ ಆಗುತ್ತೆ? ಸೊ ಸೆಲೆಕ್ಟಿವ್ ಲೇಸರ್ ಸಿಂಟರಿಂಗ್ ಇಸ್ ಅನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ದಟ್ ಯೂಸಸ್ ಹೈ ಪವರ್ ಲೇಸರ್. ಇಲ್ಲೂ ಕೂಡ ಲೇಸರ್ ಲೈಟ್ನ ಯೂಸ್ ಮಾಡ್ತಾರೆ, ಜಸ್ಟ್ ಲೈಕ್ ಏನು ವ್ಯಾಟ್ ಫೋಟೋ ಪಾಲಿಮರೈಸೇಷನ್ ಪ್ರೋಸೆಸ್ ಇತ್ತಲ್ಲ, ಅಥವಾ ಸ್ಟೀರಿಯೋಲಿಥೋಗ್ರಫಿ ಪ್ರೋಸೆಸ್ಸು ಅಲ್ಲಿ ಯೂಸ್ ಮಾಡೋ ಥರನೇ ಇಲ್ಲೂ ಕೂಡ ಹೈ ಪವರ್ ಲೇಸರ್ನ ಯೂಸ್ ಮಾಡ್ತಾರೆ. ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ಟು ಫ್ಯೂಸ್ ದ ಪೌಡರ್ಡ್ ಮೆಟೀರಿಯಲ್. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೀವಿಯಸ್ 2 ಮೆಥಡ್ಸ್ ಆ್ಯಂಡ್ ದಿಸ್ ಮೆಥಡ್. ಫಸ್ಟ್ FDM ಮೆಥಡಲ್ಲಿ ಯಾವ ಥರ ಇತ್ತು ಮೆಟೀರಿಯಲ್ಲು, ಸ್ಪೂಲ್ ಟೈಪಲ್ಲಿತ್ತು, ಪ್ಲಾಸ್ಟಿಕ್ ಮೆಟೀರಿಯಲ್ಲು. ಸೆಕೆಂಡಲ್ಲಿ ರೆಜಿನ್ ಮೆಟೀರಿಯಲ್ ಇತ್ತು, ಅದು ಲೇಸರ್ ಲೈಟ್ ಬಿಟ್ಟಾಗ ಕ್ಯೂರ್ ಆಗ್ತಾಯಿತ್ತು. ಬಟ್ SLS 3D ಪ್ರಿಂಟರ್ಸಲ್ಲಿ ರಾ ಮೆಟೀರಿಯಲ್ಲು ಪೌಡರ್ ಫಾರ್ಮಲ್ಲಿರುತ್ತೆ. ಪೌಡರ್ ಫಾರ್ಮಲ್ಲಿರೋ ಮೆಟೀರಿಯಲ್ಲು ಕ್ಯೂರ್ ಆಗಿ ಲೇಸರ್ ಮುಖಾಂತರ ಲೇಯರ್ ಬೈ ಲೇಯರು ನೀವು ಯಾವ ಥರ 3D ಮಾಡಲ್ನ ರೆಡಿ ಮಾಡಿದಿರೋ ಆ ಥರ ಅದು ಜನ್ರೇಟ್ ಆಗ್ತಾ ಬರುತ್ತೆ. ಯು ಕ್ಯಾನ್ ಸಿ ಹಿಯರ್ ದ ಆ್ಯನಿಮೇಷನ್. ಸೊ ಲೇಸರ್ ಲೈಟ್ ಬರ್ತಾ ಇದೆ, ಗ್ಯಾಲ್ವನೋಮೀಟರ್ ಇದರಿಂದ ಮಿರರಿಂದ ನಿಮ್ಗೆ ಯಾವ ಪೊಸಿಷನ್ ಬೇಕು ಆ ಪೊಸಿಷನ್ಗೆ ಲೇಸರ್ ಲೈಟ್. ಹಿಯರ್ ದಿಸ್ ಏರಿಯಾ ಇಸ್ ಕಾಲ್ಡ್ ಎ ಬಿಲ್ಡ್ ಪ್ಲಾಟ್ಫಾರ್ಮ್ ಆ್ಯಂಡ್ ದೀಸ್ ಟು ಆರ್ ದ ಫೀಡ್ ಕಾರ್ಟ್ರೇಜಸ್. ಅಂದರೆ ಏನು ಪೌಡರ್ ಮೆಟೀರಿಯಲ್ಲು ಇಲ್ಲಿ ಬಂದು ಕೂರಿಸೋದಕ್ಕೆ ಈ ಎರಡು ಕಾರ್ಟ್ರೇಜ್ಗಳು ಯೂಸ್ ಆಗ್ತಾ ಬರುತ್ತೆ. ಸೊ ಕಮಿಂಗ್ ಟು ದ ಕನ್ಸ್ಟ್ರಕ್ಷನ್, ಸೊ ವಿ ಡೂ ಹ್ಯಾವ್ ಅ ಲೇಸರ್ ಬೀಮ್, ಕಾರ್ಬನ್ ಡೈಆಕ್ಸೈಡ್ ಲೇಸರ್ ಯೂಸ್ ಮಾಡಿದ್ದೀವಿ. XY ಸ್ಕ್ಯಾನಿಂಗ್ ಮಿರರ್ ಅಂತ. ಸೊ ಇಲ್ಲಿಗೆ ಬಂದಿದ್ದ ಲೇಸರು ಡಿಫ್ಲೆಕ್ಟ್ ಆಗಿ ಏನು ನಿಮ್ಮದು ಬಿಲ್ಡ್ ಪ್ಲಾಟ್ಫಾರ್ಮ್ ಇರುತ್ತೋ ಅಲ್ಲಿಗೆ ಬರುತ್ತೆ. ಸೊ ನೆಕ್ಸ್ಟು ಪೌಡರ್ ಫೀಡ್ ಸಿಸ್ಟಮ್. ವಿ ಹ್ಯಾವ್ 2 ಪೌಡರ್ ಫೀಡ್ ಸಿಸ್ಟಮ್. ಒನ್ ಇಸ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ಅನದರ್ ಒನ್ ಇಸ್ ರೈಟ್ ಹ್ಯಾಂಡ್ ಸೈಡ್. ಆ್ಯಂಡ್ ಹಿಯರ್ ಆಲ್ಸೋ ಯು ಕ್ಯಾನ್ ಸಿ ಫೀಡ್ ಸಿಸ್ಟಮ್ ಅಂದರೆ ಪೌಡರ್ನ ಇಲ್ಲಿಗೆ ಮಧ್ಯದಕ್ಕೆ ತಗೊಂಡು ಹೋಗುವಂತಹ ಕೆಲಸ ಮಾಡುವಂತಹ ಎರಡು ಸಿಸ್ಟಮ್ಸ್ಗಳು. ಸೊ ಪೌಡರ್ ಬೆಡ್. ಸೊ ದಿಸ್ ಏರಿಯಾ ಇಸ್ ಕಾಲ್ಡ್ ಎ ಪೌಡರ್ ಬೆಡ್. ಆ್ಯಂಡ್ ವಿ ಡೂ ಹ್ಯಾವ್ ಎ ರೋಲರ್. ಬಿಕಾಸ್ ರೋಲರ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಮೆಟೀರಿಯಲ್ನ ಕಂಪ್ಲೀಟ್ ಬಿಲ್ಡ್ ಪ್ಲಾಟ್ಫಾರ್ಮ್ಗೆ ತೊಗೊಂಡೋಗಿ ಅಲ್ಲೊಂದು ಅಡೆಸಿವ್ನ ಫಿಕ್ಸ್ ಮಾಡೋದಕ್ಕೆ ಬೇಕಾಗುತ್ತೆ. ಆ್ಯಂಡ್ ಅಗೇನ್ ಬಿಲ್ಡ್ ಪ್ಲಾಟ್ಫಾರ್ಮ್ ಬೇಕಾಗುತ್ತೆ. ಒಂದು ಲೇಯರ್ ಜನ್ರೇಟ್ ಆದಮೇಲೆ ಒಂದು ಸ್ಟೆಪ್ ಇದು ಕೆಳಗಡೆಗೆ ಮೂವ್ ಆಗೋಕ್ಕೋಸ್ಕರ. ಸೊ ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ ಫೀಚರ್ ಆಫ್ ಎ selective laser sintering. Coming to the working, as usual all the 3D printers works on the same principle. That is, first step is 3D model is created in CAD and slice into layers using slicing software. So CAD model ಅಲ್ಲಿ 3D modelನ ಕ್ರಿಯೇಟ್ ಮಾಡ್ತೀರಿ, STL ಫೈಲ್ ಕನ್ವರ್ಟ್ ಮಾಡ್ತೀರಿ, ಆಮೇಲೆ ಅದನ್ನು ಲೇಯರ್ಸ್ ಆಗಿ ಸ್ಲೈಸ್ ಮಾಡ್ತೀರಿ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. A thin layer of powder is spread on the build platform. ಸೊ ಬಿಲ್ಡ್ ಪ್ಲಾಟ್ಫಾರ್ಮ್ ಏನಿದೆಯೋ ಇಲ್ಲಿಗೆ ಒಂದು ಲೇಯರು ಪೌಡರ್ನ ಫಸ್ಟ್ ಡೆಪಾಸಿಟ್ ಮಾಡ್ತಾರೆ. ಆಮೇಲೆ ಲೇಸರ್ ಸೆಲೆಕ್ಟಿವ್ಲಿ ಸಿಂಟರ್ಸ್ ದ ಪೌಡರ್ ಆ್ಯಸ್ ಪರ್ ದ ಡಿಸೈನ್. ನೀವೇನು 3D ಮಾಡಲ್ ಮಾಡಿರ್ತೀರೋ ಆ ಥರ 3D ಮಾಡಲ್ಗೆ ಇಲ್ಲಿ ಸ್ಟೋರ್ ಆಗಿರುತ್ತೆ ಲೇಸರ್ ಎಲ್ಲಿ ಬಿಡಬೇಕು ಅಂತ. ಸೊ ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲಿ ಯಾವ ಜಾಗದಲ್ಲಿ ಫ್ಯೂಸ್ ಆಗಬೇಕು ಪೌಡರು ಅದನ್ನು ಫ್ಯೂಸ್ ಮಾಡಿ ಕರೆಕ್ಟಾಗಿ ಅದನ್ನು ಗಟ್ಟಿ ಮಾಡುತ್ತೆ. ಸೊ ಒಂದು ಸ್ಟೆಪ್ಪು ಮುಗಿತಾ ಇದ್ದಂಗೆ ಬಿಲ್ಡ್ ಪ್ಲ್ಯಾಟ್ಫಾರ್ಮು ಕೆಳಗಡೆಗೆ ಒಂದೊಂದು ಸ್ಟೆಪ್ ಮೂವ್ ಆಗ್ತಾ ಬರುತ್ತೆ ಈಚ್ ಲೇಯರ್ ಆದಮೇಲೆ. ಸೊ ನ್ಯೂ ಪೌಡರ್ ಲೇಯರ್ ಇಸ್ ಅಪ್ಲೈಡ್ ರಿಪೀಟೆಡ್ಲಿ. ಸೊ ಹೊಸ ಪೌಡರ್ ಲೇಯರು ಒಂದೊಂದು ಸ್ಟೆಪ್ ಆದ ತಕ್ಷಣ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ. ಸೊ ದಿಸ್ ಪ್ರೋಸೆಸ್ ಇಸ್ ಕಂಟಿನ್ಯೂಡ್ ಅಂಟಿಲ್ ದ ಫುಲ್ ಪಾರ್ಟ್ ಇಸ್ ಫಾರ್ಮ್ಡ್. ಸೊ ಕಂಪ್ಲೀಟ್ ಪಾರ್ಟು ಏನು 3D ಮಾಡಲ್ CAD ಮಾಡಲ್ ಮಾಡಿದ್ರಿ ಆ ಪಾರ್ಟು ಮುಗಿಯೋ ತನಕ ಕೂಡ ದಿಸ್ ಪ್ರೋಸೆಸ್ ಇಸ್ ಗೋಯಿಂಗ್ ಟು ಬಿ ಕಂಟಿನ್ಯೂಸ್. ಆ್ಯಂಡ್ ಎಕ್ಸೆಸ್ ಪೌಡರ್ನ ಲಾಸ್ಟಲ್ಲಿ ರಿಮೂವ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಸ್ಟೆಪ್. ಆ್ಯಂಡ್ ಎಲ್ಲಿಂದ ಶುರುವಾಗುತ್ತೆ ಫೀಡ್ ಕಾರ್ಟ್ರಿಡ್ಜ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಒಂದು ಸ್ಟೆಪ್ ಮೇಲಕ್ಕೆ ಹೋಗುತ್ತೆ, ಪಿಸ್ಟನ್ನು ರೋಲರ್ ತೊಗೊಂಡು ಹೋಗುತ್ತೆ, ಆಮೇಲೆ ದಿಸ್ ಮೆಟೀರಿಯಲ್ ವಿಲ್ ಕಮ್ ಟು ದಿಸ್ ಪೊಸಿಷನ್. ಸೊ ದಿಸ್ ಇಸ್ ಹೌ ದಿಸ್ SLS 3D ಪ್ರಿಂಟರ್ ವರ್ಕ್ಸ್. ಇಲ್ಲಿ ಒಂದು ಕೀ ಫೀಚರ್ ಇದೆ, ಅಂದರೆ SLS 3D ಪ್ರಿಂಟರ್ಗೂ ಅದರ್ 3D ಪ್ರಿಂಟರ್ಸ್ಗೂ ಏನು ತುಂಬ ವ್ಯತ್ಯಾಸಪ್ಪ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಥರ ಸಪೋರ್ಟ್ ಸ್ಟ್ರಕ್ಚರ್ನ ಅವಶ್ಯಕತೆ ಇರೋದಿಲ್ಲ.
ಇದು ಜ್ಞಾಪಕ ಇಟ್ಕೋಬೇಕು ನೀವು. ಸಪೋರ್ಟ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಕೆಲವೊಂದು ಜಾಗಗಳಲ್ಲಿ ನಿಮಗೆ ಒಂದು ಸ್ಟ್ರಕ್ಚರ್ ಬೇಕಾಗುತ್ತೆ. ಅಂದರೆ ಅದು ಗ್ರಾವಿಟಿಯಿಂದ ಬೀಳೋ ಥರ ಇರುವಂತಹ ಜಾಗದಲ್ಲಿ ಒಂದು ಸ್ಟ್ರಕ್ಚರಿಂದ ಅದು ವರ್ಕ್ ಆಗುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿರುವಂಥ ಪೌಡ್ರೇ ಅದನ್ನು ಸ್ಟ್ರಕ್ಚರ್ ಆಗಿ ಆ್ಯಕ್ಟ್ ಮಾಡೋದ್ರಿಂದ ಯಾವುದೇ ಸಪೋರ್ಟ್ ಸ್ಟ್ರಕ್ಚರ್ದು ಅವಶ್ಯಕತೆ ಇರೋದಿಲ್ಲ. ಕಮಿಂಗ್ ಟು ದ ವರ್ಚುವಲ್ ಲ್ಯಾಬ್, ಸೊ ಯು ಕ್ಯಾನ್ ಸಿ ಹಿಯರ್ ದೆರ್ ಇಸ್ ಓನ್ಲಿ ಒನ್ ಫೀಡ್ ಪ್ರಿಂಟರ್ ಹಿಯರ್, ಫೀಡ್ ಮೆಕ್ಯಾನಿಸಮು ಅಲ್ಲಿ ಪ್ರೀವಿಯಸ್ ಇದರಲ್ಲಿ 2 ನೋಡಿದ್ರಿ. ಆ್ಯಂಡ್ ವಿ ಹ್ಯಾವ್ ಅ ಲೇಸರ್ ಲೆನ್ಸಸ್, ಲೇಸರ್ ಬೀಮ್ ಆ್ಯಂಡ್ ಸ್ಕ್ಯಾನಿಂಗ್ ಮಿರರ್ಸ್. ಸೊ ದಿಸ್ ಒನ್ ಈಸ್ ಪೌಡರ್ ಡಿಸ್ಪೆನ್ಸರ್ ಪಿಸ್ಟನ್, ಅಂದರೆ ಇಲ್ಲಿಂದ ಪೌಡರ್ ಹೋಗಿ ಬಿಲ್ಡ್ ಪ್ಲ್ಯಾಟ್ಫಾರ್ಮ್ಗೆ ಕೂತ್ಕೊಳ್ಳುವಂಥದ್ದು. ಸೊ ಒನ್ಸ್ ಯು ಕಂಪ್ಲೀಟ್ ದಿಸ್ ಯು ನೀಡ್ ಟು ಫಿಲ್ ವಿತ್ ಅ ಪೌಡರ್. ಇಲ್ಲಿಗೆ ಪೌಡರ್ ನೋಡ್ಬೋದು ಇಲ್ಲಿ ಫಿಲ್ ಆಗಿದೆ ಅಂತ. ಅಗೇನ್ ರೀಕೋಟರ್ ಆರ್ಮ್ ಇರುತ್ತೆ, ಇಲ್ಲೂ ಕೂಡ ಒಂದು ಲೇಯರ್ ಆಗ್ತಿದ್ದಂಗೆ ಕಂಪ್ಲೀಟಾಗಿ ಅದನ್ನು ಫ್ಲ್ಯಾಟ್ ಮಾಡಿ ಎಕ್ಸೆಸ್ ಸ್ಯಾಂಡ್ ಅಥವಾ ಏನು ಆ ಮೆಟೀರಿಯಲ್ ಏನಿರುತ್ತೋ ಆ ಮೆಟೀರಿಯಲ್ನ ರಿಮೂವ್ ಮಾಡುವಂಥದ್ದು. ದಟ್ ಈಸ್ ಕಾಲ್ಡ್ ಎ ಪೌಡರ್ ಡಿಸ್ಪೆನ್ಸರ್ ಪಿಸ್ಟನ್. ಯು ಕ್ಯಾನ್ ಸಿ ದ ಆ್ಯನಿಮೇಷನ್ ಹಿಯರ್. ಸೊ ಒಂದ್ಸಲ ಒಂದು ಪೌಡ್ರ್ ಲೇಯರು ಬಂದ ತಕ್ಷಣ ಲೇಸರ್ ನೆಕ್ಸ್ಟ್ ಏನು ಮಾಡುತ್ತೆ, ಕ್ಯೂರ್ ಮಾಡುತ್ತೆ. ಒಂದ್ಸಲ ಲೇಸರ್ ಕ್ಯೂರ್ ಮಾಡಿದ ತಕ್ಷಣ ಏನಾಗುತ್ತೆ, ರೀಕೋಟರ್ ಸಿಸ್ಟಮು ಮತ್ತೆ ಒಂದು ಪುಷ್ ಮಾಡುತ್ತೆ. ಪುಷ್ ಮಾಡಿದಾಗ ಈ ಕಡೆ ಸೈಡಲ್ಲಿರೋ ಫೀಡ್ ಪೌಡರು ಮತ್ತೆ ಮೇಲ್ಗಡೆಗೆ ಅಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಸ್ಯಾಂಡ್ ಸುತ್ತ ವರ್ಕ್ ಆಗೋದ್ರಿಂದ ಯಾವುದೇ ಥರ ಏನು ನಿಮಗೆ ಬೇಕಾಗಿಲ್ಲ, ಯಾವುದೇ ಥರ ಬೇರೆ ಎಕ್ಸ್ಪೆನ್ಸಸ್ ಕೂಡ ಇಲ್ಲಿ ಬೇಕಾಗಿಲ್ಲ. ಸೊ ಒಂದ್ಸಲ ಮುಗಿದ್ಮೇಲೆ ರೀಕೋಟರ್ ಆರ್ಮು ಕಟ್ ಮಾಡುತ್ತೆ ಮತ್ತು ಹೊಸ ಲೇಯರ್ಗೆ ರೆಡಿ ಮಾಡಿಕೊಡುತ್ತೆ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. And once the part is done, once again you need to remove this from the powder bed and go taken for a post processing operation like heat treatment ಆಗಿರ್ಬೋದು, ಅಥವಾ ಏನೋ ಅಲ್ಲೇನಾದರೂ ಎಕ್ಸ್ಟ್ರಾ ಮೆಟೀರಿಯಲ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡೋದಾಗಿರ್ಬೋದು, ಫಿನಿಶಿಂಗ್ ಕೊಡೋದಾಗಿರ್ಬೋದು, ಅದನ್ನೆಲ್ಲ ನೀವು ಪೋಸ್ಟ್ ಪ್ರೊಸೆಸಿಂಗ್ ಆಪ್ರೇಷನಲ್ಲಿ ಮಾಡ್ಕೊಬೋದಾಗಿದೆ. ಸೊ ಕಮಿಂಗ್ ಟು ದ ಮೆಟೀರಿಯಲ್ಸ್ ಯೂಸ್ಡ್ ಇನ್ SLS. ಸೊ ಯಾವ ಥರ ಪೌಡರ್ನ ಯೂಸ್ ಮಾಡ್ತಾರೆ ಸೆಲೆಕ್ಟಿವ್ ಲೇಸರ್ ಸಿಂಟ್ರಿಂಗಲ್ಲಿ ಅನ್ನೋದಾದರೆ, ಸೊ ನೈಲಾನ್ ಮೆಟೀರಿಯಲ್ನ ಪೌಡರ್ ಫಾರ್ಮೇಷನಲ್ಲಿ ಯೂಸ್ ಮಾಡ್ತಾರೆ. ಪಾಲಿಯಮೈಡ್ ಅನ್ನೋ ಒಂದು ಮೆಟೀರಿಯಲ್ನ ಯೂಸ್ ಮಾಡ್ತಾರೆ. ಫ್ಲೆಕ್ಸಿಬಲ್ ಪಾಲಿಮರ್ ದಟ್ ಆಸ್ TPUನ ಯೂಸ್ ಮಾಡ್ತಾರೆ. ಗ್ಲಾಸ್ ಫಿಲ್ಡ್ ನೈಲಾನ್ನ ಯೂಸ್ ಮಾಡ್ತಾರೆ. ಮೆಟಲ್ ಪೌಡರ್ಸ್ನ ಯೂಸ್ ಮಾಡ್ತಾರೆ. ಅದರಲ್ಲಿ ಸ್ಟೀಲು, ಅಲ್ಯೂಮಿನಿಯಂ, ಟೈಟಾನಮು ಯಥೇಚ್ಛವಾಗಿ ಯೂಸ್ ಮಾಡುವಂತಹ ಮೆಟಲ್ಸ್ಗಳು. ಅದಕ್ಕೆ ನಾವು ಕ್ಲಾಸಲ್ಲಿ ಏನು ಹೇಳ್ತೀವಿ ಅಂದರೆ, ಸ್ಟೀಲ್, ಅಲ್ಯೂಮಿನಿಯಂ, ಟೈಟಾನಿಯಮ್ದು ಉಪಯೋಗಗಳನ್ನ ತಿಳ್ಕೊಂಡ್ರೆ ನಾವು 3D ಪ್ರಿಂಟರ್ಸಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಕಮಿಂಗ್ ಟು ದ ಅಡ್ವಾಂಟೇಜಸ್ ಆಫ್ SLS, ನೋ ಸಪೋರ್ಟ್ ಸ್ಟ್ರಕ್ಚರ್ ಈಸ್ ರಿಕ್ವೈರ್ಡ್. ಯಾವುದೇ ಥರ ಸಪೋರ್ಟ್ ಸ್ಟ್ರಕ್ಚರ್ದು ಅವಶ್ಯಕತೆ ಇರೋದಿಲ್ಲ. ಕಾಂಪ್ಲೆಕ್ಸ್ ಶೇಪ್ನ ಈಸಿಯಾಗಿ ಪ್ರೊಡ್ಯೂಸ್ ಮಾಡ್ಬೋದು. ಅಂದರೆ ತುಂಬ ಕಷ್ಟಕರವಾದ ಪಾರ್ಟ್ಸ್ ಲೈಕ್ ದಿಸ್ ಗ್ಯಾಸ್ ಟರ್ಬೈನ್ ಬ್ಲೇಡ್, ಇದನ್ನು ಕೂಡ ತುಂಬ ಈಸಿಯಾಗಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು. ಸ್ಟ್ರಾಂಗ್ ಆ್ಯಂಡ್ ಡ್ಯೂರಬಲ್ ಪಾರ್ಟ್ಸ್, ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ಗುಡ್ ಸರ್ಫೇಸ್ ಫಿನಿಶ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸೂಟಬಲ್ ಫಾರ್ ಫಂಕ್ಷನಲ್ ಪಾರ್ಟ್ಸ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ದಿಸ್ ಪ್ರೋಸೆಸ್ ರಿಪೀಟ್ಸ್ ಅಂಟಿಲ್ ದ ಪಾರ್ಟ್ಸ್ ಇಸ್ ಫಾರ್ಮ್ಡ್. ಕಂಪ್ಲೀಟ್ ಪಾರ್ಟ್ ಫಾರ್ಮ್ ಆಗೋ ತನಕ ಕೂಡ ಇದು ರಿಪೀಟ್ ಆಗ್ತಾ ಇರುತ್ತೆ, ಯಾರೂ ಅಲ್ಲಿಗೆ ಕೈ ಹಾಕೋ ಥರ ಇರಬಾರ್ದು. ನೆಕ್ಸ್ಟು ಲಿಮಿಟೇಷನ್ಸ್ ಆಫ್ SLSಗೆ ಬಂದರೆ, ಎಕ್ವಿಪ್ಮೆಂಟ್ ಕಾಸ್ಟು ತುಂಬ ಹೈ ಇರುತ್ತೆ. ಸರ್ಫೇಸ್ ಫಿನಿಶು ಏನು ನಿಮಗೆ ಪೋಸ್ಟ್ ಪ್ರೊಸೆಸಿಂಗ್ ಆದಮೇಲೆ ಬೇಕಾಗಬಹುದು. ಮತ್ತು ಇಲ್ಲಿ ಕೂಲ್ ಆಗುವಂತಹ ಸಮಯ ತುಂಬ ಜಾಸ್ತಿ ಇರುತ್ತೆ. ಸಿನ್ಸ್ ಲೇಸರ್ ಲೈಟ್ ಬಿಡುವಂತಹ ಬೀಮಲ್ಲಿರೋ ಇಂಟೆನ್ಸಿಟಿ ಜಾಸ್ತಿ ಇರೋದ್ರಿಂದ ಕೂಲಿಂಗ್ ಟೈಮ್ ತುಂಬ ಜಾಸ್ತಿ ಬೇಕಾಗುತ್ತೆ. ಮತ್ತು ಪೌಡರ್ ಹ್ಯಾಂಡ್ಲಿಂಗ್ ರಿಕ್ವೈರ್ಸ್ ಕೇರ್. ನೀವು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಇಟ್ ಮೇ ಬಿ ಏನೋ ಲೈಕ್ ಹಜಾರ್ಡಸ್ ಟು ದ ಎನ್ವೈರ್ನಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಸ್ಮಾಲ್ ಏನು ಸಣ್ಣದಾಗಿ ಅದನ್ನು ಕಟ್ ಮಾಡಿರೋದ್ರಿಂದ ಇನ್ಹೇಲ್ ಮಾಡಿಕೊಂಡ್ರು ಮನುಷ್ಯನಿಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದರದ್ದು ಪೌಡರ್ ಹ್ಯಾಂಡ್ಲಿಂಗು ತುಂಬ ಚೆನ್ನಾಗಿ ಮಾಡಬೇಕು. ಇನ್ನು ಅಪ್ಲಿಕೇಶನ್ಸಿಗೆ ಬಂದರೆ, ದಿಸ್ SLS 3D ಪ್ರಿಂಟರ್ಸ್ ಅಲ್ಲಿ ಮಾಡುವಂತಹ ವಸ್ತುಗಳನ್ನು ಆಟೋಮೋಟಿವ್ ಕಾಂಪೊನೆಂಟ್ಸಲ್ಲಿ ಯೂಸ್ ಮಾಡ್ತೀವಿ, ಏರೋಸ್ಪೇಸ್ ಪಾರ್ಟ್ಸಲ್ಲಿ ಯೂಸ್ ಮಾಡ್ತೀವಿ, ಮೆಡಿಕಲ್ ಇಂಪ್ಲಾಂಟ್ಸಲ್ಲಿ ಯೂಸ್ ಮಾಡ್ತೀವಿ, ಕನ್ಸ್ಯೂಮರ್ ಪ್ರಾಡಕ್ಟ್ಸಲ್ಲಿ ಯೂಸ್ ಮಾಡ್ತೀವಿ, ಫಂಕ್ಷನಲ್ ಮತ್ತು ಮೆಕ್ಯಾನಿಕಲ್ ಪಾರ್ಟ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಜಸ್ಟ್ ಲೈಕ್ ಪೌಡರ್ ಮೆಟಲರ್ಜಿ ಅಂತ ಏನು ನಾವು ಜನರಲ್ ಟ್ರೆಡಿಷನಲ್ ಮೆಷಿನಿಂಗ್ ಪ್ರೊಸೆಸ್ಸಲ್ಲಿ ತಿಳ್ಕೊತಾ ಇದ್ವಿ, ಅದರದ್ದು ಸಿಂಟರಿಂಗ್ ಅನ್ನೋ ಒಂದು ಆಪ್ರೇಷನ್ ನಡೆಯುತ್ತೆ. ಆ ಸಿಂಟರಿಂಗ್ನ ಇಟ್ಕೊಂಡು ಈ ಒಂದು ಮೆಥಡ್ನ ಫೈಂಡ್ ಔಟ್ ಮಾಡಿದ್ದಾರೆ. ಅಂದರೆ ಸೆಲೆಕ್ಟಿವ್ ಲೇಸರ್ ಸಿಂಟರಿಂಗ್, ಅಂದರೆ ಯಾವ ಜಾಗದಲ್ಲಿ ಲೇಸರು ಗಟ್ಟಿ ಮಾಡಬೇಕೋ ಆ ಜಾಗದಲ್ಲಿ ಆ ಏನು ಪೌಡರು ಗಟ್ಟಿಯಾಗಿ ನಮಗೆ ಬೇಕಾಗಿರುವಂತಹ ಮೆಟೀರಿಯಲ್ನ 3D ಪ್ರಿಂಟ್ ಮಾಡುವಂತಹ ಒಂದು ಪ್ರೋಸೆಸ್ ಇದು. ಸೊ ಇಷ್ಟು ಪ್ರೋಸೆಸ್ಸಲ್ಲಿ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ just leave a comment. I'm going to answer for that happily. Once again, thank you so much for watching. All of you practice this
materials, limitations, advantages, how it works, and what is the drawing I can write. ಸೊ ಅವೆಲ್ಲನೂ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಇದು ಕಷ್ಟ ಆಗೋದಿಲ್ಲ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಆಫ್ ಯು ಅಂತ ಹೇಳ್ತಾ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್ ಇನ್ ವಾಚಿಂಗ್ ದಿಸ್ ವಿಡಿಯೋ.